ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾಸೋ ಮಿನಿ ಫ್ಯಾಮಿಲಿ ವ್ಲಾಗ್. ನಾನು ಇವತ್ತು ಏನ್ ಮಾಡ್ತಾ ಇದೀನಿ ಗೊತ್ತಾ? ನಾಟಿ ಸ್ಟೈಲ್ ಗ್ರೀನ್ ಕಬಾಬ್ ಹೇಗ್ ಮಾಡೋದು ವಿತ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಅಂಗಡಿದು ಏನೂ ಇಲ್ಲ. ಅಂಗಡಿದು ಕಬಾಬ್ ಪೌಡರ್ ಎಲ್ಲ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತು, ಕಲರ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ನೋಡಿ. ಈ ಕೋಟಿ ನಂತರನೇ ಇಮಿಟೇಟ್ ಮಾಡ್ತಾ ಇದ್ದಾಳೆ. ಸೊ ನಾಟಿ ಸ್ಟೈಲ್ ಗ್ರೀನ್ ಕಬಾಬ್ ಹೇಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದೀನಿ. ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ. ಸ್ಟಾರ್ಟಿಂಗು ಬನ್ನಿ ತೋರಿಸ್ತೀನಿ. ಸೊ ಇವಾಗ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ, ಬನ್ನಿ ನೋಡಿ. ಕೊತ್ತಂಬರಿ, ಪುದೀನ ಸೊಪ್ಪು, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಒಂದು ನಿಂಬೆಹಣ್ಣು, ಹಸಿಮೆಣಸಿನಕಾಯಿ, ಮತ್ತೆ ಮೊಸರು ತಗೊಂಡಿದ್ದೀನಿ, ಅಕ್ಕಿ ಹಿಟ್ಟು, ಚೂರು ಚಕ್ಕೆ ಲವಂಗ ಬೇಕು, ಅರಿಶಿನ ಪುಡಿ ಬೇಕು, ಗರಂ ಮಸಾಲ ಬೇಕು, ಚಿಲ್ಲಿ ಪೌಡರ್, ಚೂರು ಪೆಪ್ಪರ್ ಪೌಡರ್, ಚೂರು ಧನಿಯಾ ಪೌಡರ್, ಇದಿಷ್ಟು ಬೇಕು. ಮತ್ತೆ 2 ಮೊಟ್ಟೆ ಹಾಗೂ ಕಾರ್ನ್ಫ್ಲವರ್ ತಗೊಂಡಿದ್ದೀನಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾನು 2 kg ಆಫ್ ಚಿಕನ್ ತಗೊಂಡಿದ್ದೀನಿ. ಸೊ ಇವಾಗ ನಾನೊಂದು ಮಿಕ್ಸಿ ತಗೊಂಡಿದ್ದೀನಿ. ಮಿಕ್ಸಿಗೆ ಇದನ್ನೆಲ್ಲ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಮಿಕ್ಸಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಹಾಗೂ ಒಂದು 10 ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ ಒಂದೆರಡು, ಎರಡು ಲವಂಗ, ಒಂಚೂರು ಬೆಳಗ್ಗೆ. ಸೊ ಇದನ್ನ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇವಾಗ ನಾನು ಇದನ್ನೆಲ್ಲ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ಒಂಚೂರು ನೀರು ಹಾಕೊಂಡು ರುಬ್ಕೊಳ್ಳೋಣ ಬನ್ನಿ. ಸೊ ಇವಾಗ ನಾವು ಇದು ಪೇಸ್ಟ್ನ ರುಬ್ಕೊಂಡಿದ್ದೀವಿ. ಓಹೋ, ಏನು ಚೆನ್ನಾಗಿದೆ ನೋಡಿ, ಘಮ ಘಮ ಅಂತ ಇದೆ. ಪೇಸ್ಟ್ನ ಹಾಕೊಳ್ಳೋಣ ಬನ್ನಿ. ನೋಡಿ ಪೇಸ್ಟ್ ಆಗಿದೆ. ಸೊ ಪೇಸ್ಟ್ ಹಾಕೊಂಡಿದ್ದೀವಿ. ಇವಾಗ ಒಂದು ಪೇಸ್ಟ್ ಹಾಕೊಂಡಿದ್ದೀವಿ. ಈಗ 1/2 ಟೇಬಲ್ ಸ್ಪೂನ್ ಆಫ್ ಅರಿಶಿನ ಪೌಡರ್, 1 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ, ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಆಫ್ ಪೆಪ್ಪರ್ ಪೌಡರ್, 1/2 ಸ್ಪೂನ್ ಆಫ್ ಧನಿಯಾ ಪೌಡರ್, ಒಂದು 3 ಟೇಬಲ್ ಸ್ಪೂನ್ ಆಫ್ ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ ಬರೋದಕ್ಕೆ. ನಾವು 1.5 kg ಆಫ್ ಚಿಕನ್ ತೊಗೊಂಡಿರೋದ್ರಿಂದ ನೋಡಿಕೊಂಡು ಕಾರ್ನ್ಫ್ಲವರ್ ಹಿಟ್ಟು ಹಾಕಬೇಕು. ನಾನು ಇವಾಗ 1 ಬೌಲ್ ತೊಗೊಂಡಿದ್ದೀನಿ. ಈ 1 ಬೌಲಲ್ಲಿ ಸದ್ಯಕ್ಕೆ ಅರ್ಧ ಹಾಕ್ಕೊಂಡಿರ್ತೀನಿ, ಆಮೇಲೆ ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ತೀನಿ. ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಕಲಿಸ್ಕೊಳ್ಳೋಣ ಬನ್ನಿ. ಇದನ್ನ ಕಲ್ಸ್ಕೊಳ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನ್ ಆಫ್ ಉಪ್ಪು ತೊಗೊಂಡಿದ್ದೀನಿ, ಪುಡಿ ಉಪ್ಪು ಹಾಕೊಂಡು ನೀಟಾಗಿ ಕಲ್ಸ್ಕೊಳ್ಳೋಣ. ಕಲ್ಸ್ಕೊಂತ 1 ಬೌಲ್ ಆಫ್ ಕರಿಬೇವು ಏನು ತೊಗೊಂಡಿದ್ದೀನಿ ಅದಷ್ಟು ಹಾಕ್ಕೊಳ್ತೀನಿ. ಒಂದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ಸ್ವಲ್ಪ ಉಳಿಗಿರಲಿ ಅಂತ ಒಂದು 7 ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಕಲಿಸ್ಕೊಳ್ಳಿ. ಸೊ ಇದು ಇನ್ ಕೇಸ್ ಏನಾದರೂ ಚೂರು ಟೇಸ್ಟ್ ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಬೇಕು ಅಂದಾಗ ನೀವು ಇನ್ನೊಂಚೂರು ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ. ಸೊ ಇವಾಗ ನಾವು ಪೇಸ್ಟ್ ಆಗಿದೆ, ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಚೆನ್ನಾಗಿ ಕಲಿಸ್ಬೇಕು ಫಸ್ಟು. ಸೊ ಇವಾಗ ನಾನು ಕಬಾಬ್ನ ಕಲಸಿಟ್ಕೊಂಡಿದ್ದೀನಿ. ಇದೊಂದು 1/2 hour ಮ್ಯಾರಿನೇಟ್ ಆಗಲಿ. ಒಂದು ಲಿಡ್ ಕ್ಲೋಸ್ ಮಾಡಿ ಎತ್ತಿಡೋಣ ಬನ್ನಿ. ಇವಾಗ ಕಬಾಬ್ ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದ್ವಲ್ಲ, 1/2 hour ಆಗಿದೆ. ಬನ್ನಿ, ಬಾಣಲಿಲಿ ಎಣ್ಣೆ ಬಿಸಿ ಹಾಕಿಟ್ಟಿದ್ದೆ, ಒಂಚೂರು ಮಿಕ್ಸ್ ಮಾಡಿ ಕಬಾಬ್ ಮಾಡೋಣ. ಈಗ ಸೂರ್ಯನಿಗೆ ದೂರ ಆಗೇಳೋ ಬಗ್ ನೋಡ್ತಾನೆ. ನಮ್ಗೆ ಅದು ಇದಕ್ಕೆ ಸಿಡಿಗಿಡಿದ್ರೆ ಕಷ್ಟ. ದೂರ ಅದು ಎಣ್ಣೆ ಸಿಡಿಯುತ್ತೆ, ದೂರ ಹೋಗ. ಬಾಯ್ ಕಡೆ
ಇಲ್ಲಿ ನಿಂತ್ಕೋ. ಎಣ್ಣೆ ಸರಿ ಇಲ್ಲ, ದುಬ್ಬನ್ ಮುಟ್ಟೆ ಸುಟ್ಟಾಗ್ಬಿಡುತ್ತೆ. ದೂರ ಹೋಗ್ತಾಳ, ಬಿದ್ದಿದ್ಬಿಟ್ಟಲ್ಲೋ. ಸೊ ಕಬಾಬ್ ಹಾಕಿದೀನಿ, ನೀಟಾಗಿ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿ. ಹೈ ಫ್ಲೇಮ್ ಇಟ್ಕೊಂಡು ನೀವು ಫ್ರೈ ಮಾಡಿದ್ರೆ ಕಬಾಬ್ ಮೇಲ್ ಮಾತ್ರ ಬೆಂದಿರತ್ತೆ, ಒಳಗೆ ಬೆಂದಿರಲ್ಲ. ಸೊ ಲೋ ಫ್ಲೇಮಲ್ಲೇ ಬೇಯಿಸಿ. ಜೋನ್ಸು ಹಂಗ್ ಮಾಡಕ್ಕಾಗಲ್ಲ, ಜೋನ್ಸ್ಕಾಗಲ್ಲ ಅದು. ಹಂಗ್ ಜೋನ್ಸ್ಬೇಕಂತ ಆಗತ್ತೇನೋ. ಆಹಾ, ಕಬಾಬ್ ರೆಡಿ ಆಗಿದೆ ಈಗ ನೋಡಿ. ಸೊ ಟೇಸ್ಟ್ ಮಾಡೋಣ ಬನ್ನಿ. ಸೂಪರ್. ಸೊ ಅಜ್ಜು ನಮಗೂ ತಿನ್ನಿಸ್ತೀನಿ, ಟೇಸ್ಟ್ ಹೇಗಿದೆ ಅಂತ ಹೇಳ್ತಾನೆ. ಅಜ್ಜು, ಹೇಗಿದೆ? ನೀಟಾಗಿ ಜೋರಾಗಿ ಹೇಳ.